ಅವರದ್ದು ಮನುಷ್ಯರ ತಲೆ ಮುಖವನ್ನ ಸ್ವಚ್ಛ ಮಾಡುವ ವೃತ್ತಿಯಾದರೂ ಅವರು ಮನುಷ್ಯರ ಮನಸ್ಸನ್ನೇ ಸ್ವಚ್ಛ ಮಾಡಿದ್ರು. ನಿಜ ಸುಖಿ ಶರಣ ಎನ್ನುವಂತ ಹೆಸರಿನ ಮೂಲಕ ಪ್ರಖ್ಯಾತಿಯನ್ನ ಪಡೆದ್ರು. ಅವರೇ ಶರಣ ಹಡಪದ ಅಪ್ಪಣ್ಣನವರು. ಒಂದು ಕಾಲ ಇತ್ತು, ಬೆಳಿಗ್ಗೆ ಎದ್ದ ತಕ್ಷಣ ಕ್ಷೌರ ವೃತ್ತಿಯನ್ನ ಮಾಡುವವರ ಮುಖವನ್ನ ನೋಡಿದ್ರೆ ಅಂದುಕೊಂಡಿರೋ ಕೆಲಸ ಆಗೋದಿಲ್ಲ, ನಾವು ಹೋಗ್ತಿರುವಂತಹ ಕೆಲಸ ಕೂಡ ಆಗೋದಿಲ್ಲ ಎನ್ನುವಂತಹ ಅನಿಷ್ಟ ಪದ್ಧತಿ ಇತ್ತು. ಆದ್ರೆ ಬಸವಣ್ಣನವರ ದೂರದೃಷ್ಟಿ ಹೇಗಿತ್ತು ಅಂದ್ರೆ, ಹಡಪದ ಅಪ್ಪಣ್ಣನವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಳ್ಳುವ ಮೂಲಕ ಯಾರೇ ಬಸವಣ್ಣನವರನ್ನ ಭೇಟಿ ಆಗ್ಬೇಕಂತ ಬಂದ್ರು ಸಹಿತ ಹಡಪದ ಅಪ್ಪಣ್ಣನವರ ಮುಖವನ್ನ ನೋಡಿ ಅವರನ್ನ ಮಾತನಾಡಿಸಿಯೇ ಬರಬೇಕಾಗಿತ್ತು. ಅಂತಹ ಒಂದು ಪದ್ಧತಿಯನ್ನ ಬಸವಣ್ಣನವರು ದೂರದೃಷ್ಟಿಯನ್ನ ಇಟ್ಟುಕೊಳ್ಳುವ ಮೂಲಕ ಜಾರಿಗೆ ತರ್ತಾರೆ. ಅದ್ರ ಜೊತೆಗೆ ಹಡಪದ ಅಪ್ಪಣ್ಣನವರನ್ನ ನಿಜ ಸುಖಿ ಶರಣ ಅಂತ ಕರೀತಾರೆ. ಯಾಕಂದ್ರೆ ಹಣದಿಂದ, ಸಂಪತ್ತಿನಿಂದ, ಜ್ಞಾನದಿಂದ ಅದೆಷ್ಟೋ ಜನ ಸುಖಿಯಾಗಿರಬಹುದು, ಆದ್ರೆ ಕಾಯಕದಿಂದ ಸುಖಿಯಾಗಿರೋದು ಹಡಪದ ಅಪ್ಪಣ್ಣನವರು ಮಾತ್ರ. ಕಾಯಕದಲ್ಲಿ ಸುಖವನ್ನ ಕಂಡಿದ್ದಕ್ಕಾಗಿ ಅದುವೇ ನಿಜವಾದ ಸುಖವಾಯ್ತು. ನಿಜ ಸುಖಿ ಶರಣ ಎನ್ನುವಂತಹ ಖ್ಯಾತಿಯನ್ನ ಹಡಪದ ಅಪ್ಪಣ್ಣನವರು ಪಡೆದುಕೊಂಡ್ರು. ಬಸವಣ್ಣನ ಪ್ರಿಯ ಚನ್ನ ಬಸವಣ್ಣ ಎನ್ನುವಂತಹ ಅಂಕಿತ ನಾಮದ ಮೂಲಕ 200ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿ ಬರೀ ಮನುಷ್ಯರ ತಲೆ ಮತ್ತು ಮುಖವನ್ನ ಮಾತ್ರ ಸ್ವಚ್ಛ ಮಾಡಲಿಲ್ಲ, ಜನರ ಮನಸ್ಸನ್ನು ಸ್ವಚ್ಛ ಮಾಡಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಸಮಾಜಕ್ಕಾಗಿ ಅವರು ಹೋರಾಟವನ್ನ ಮಾಡಿ ವಚನಗಳ ಮೂಲಕ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ.